ಬೆಂಗಳೂರು ಫುಟ್ಪಾತ್ ಮೇಲೆ ಜೆಸಿಬಿಗಳ ಗರ್ಜನೆ ಶುರುವಾಗಿದೆ. ಇನ್ನು ಮುಂದೆ ಫುಟ್ಪಾತ್ ಅತಿಕ್ರಮಣದಾರರಿಗೆ ಉಳಿಗಾಲ ಇಲ್ಲ. ಮುಲಾಜಿಲ್ಲದೆ ದಂಡಾಸ್ತ್ರ ಪ್ರಯೋಗ ಮಾಡಲಿಕ್ಕೆ ಸರ್ಕಾರ ಸಜ್ಜಾಗಿದೆ. ಒತ್ತುವರಿದಾರರ ವಿರುದ್ಧ ಇವತ್ತಿನಿಂದ ದಂಡ, ಲೈಸೆನ್ಸ್ ರದ್ದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. 5 ಪಾಲಿಕೆಯ ವ್ಯಾಪ್ತಿಯಲ್ಲಿ ಆಪರೇಷನ್ ಫುಟ್ಪಾತ್ ತೀವ್ರವಾಗಿ ಆರಂಭ ಆಗಿದೆ. ಇನ್ಮೇಲೆ ವ್ಯಾಪಾರ ಸಲ್ಲಿಸಲ್ಲ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಫುಟ್ಪಾತ್ ಮೇಲೆ ಒತ್ತುವರಿದಾರರನ್ನು ಪತ್ರಗುಟ್ಟಿಸಿದೆ ಪಾಲಿಕೆ. ಜೆಸಿಬಿಗಳು ಸದ್ದು ಮಾಡಿದೆ. ಮುಲಾಜಿಲ್ಲದೆ ತೆರವಿಗೆ ಸರ್ಕಾರ ಆದೇಶವನ್ನು ಮಾಡಿದೆ. ಇದು ಬೇಕಾಗಿತ್ತು. ಬಹಳ ಜನರು ಕೂಡ ಒತ್ತಾಯ ಮಾಡ್ತಾ ಇದ್ದರು. ಫುಟ್ಪಾತು ಏನು ಸರ್ಕಾರಿ ಜಾಗನ ಅಥವಾ ಇವ್ರದ್ದು ಓನ್ ಜಾಗನ ಅಂತ. ಎಲ್ಲಿ ಬೇಕಾದಲ್ಲಿ ಅಂಗಡಿಗಳನ್ನು ಹಾಕೋದು, ತಮ್ಮ ಕೆಲಸವನ್ನು ಮಾಡ್ಕೊಳ್ಳೋದು ಮಾಡ್ತಾಯಿದ್ರು. ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾಯಿತ್ತು. ನಡ್ಕೊಂಡು ಹೋಗೋಕೆ ಆಗ್ತಾ ಇರಲಿಲ್ಲ. ಆಕ್ಸಿಡೆಂಟ್ಗಳಾಗ್ತಾಯಿತ್ತು. ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ಅದರಲ್ಲೂ ಮೆಜೆಸ್ಟಿಕ್ ಸುತ್ತಮುತ್ತ ಹಾವಳಿ ನೋಡಬಾರ್ದು. ಕೇಳೋಕೆ ಹೋದರೆ ರೌಡಿಸಮ್ ಆವಾಜ್ಗಳು ಹಾಕ್ತಾಯಿದ್ರು. ಈಗ ನೋಡಿ ಎಂಥ ಪರಿಸ್ಥಿತಿ ಬಂತು. ಅಂದರೆ ಸಾರ್ವಜನಿಕರಿಗೆ ತೊಂದರೆ ಖಂಡಿತವಾಗ್ಲೂ ಆಗ್ತಾಯಿತ್ತು. ಬಟ್ ಇದು ಜೆಸಿಬಿಗಳ ಗರ್ಜನೆ ಆರಂಭ ಆಗಿದೆ. ಇದು ಇನ್ನೂ ಭಾಳ ಇದೆ. ಇದು ಮಲ್ಲೇಶ್ವರಮು, ಗಾಂಧಿನಗರ, ಕೃಷ್ಣ ಬೈರೇಗೌಡರು ನೋಡಿ ಅವ್ರ ಕ್ಷೇತ್ರದಲ್ಲೂ ಕೂಡ ಆರಂಭ ಮಾಡಿಸಿದ್ದಾರೆ. ಅವರು ಸಾರ್ವಜನಿಕರಿಂದ ಉತ್ತಮವಾದಂಥ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಇನ್ನೂ ಕೂಡ ಇದು ಸಮರೋಪಾದಿಯಲ್ಲಿ ಸಾಗಬೇಕು. ಈಗ ಮತ್ತೆ ಅಲ್ಲೇನೋ ಒತ್ತಡ ಬರುತ್ತೆ ಅಥವಾ ಪ್ರತಿಭಟನೆ ಮಾಡ್ತಾರೆ ಅಂತ ಕಾರಣಕ್ಕೆ ಸರ್ಕಾರ ಅಥವಾ ಅಧಿಕಾರಿಗಳು ಸುಮ್ಮನೆ ಕೂರಬಾರ್ದು. ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ ಫುಟ್ಪಾತ್ ಮೇಲೆ ಯಾರ್ಯಾರೆಲ್ಲ ಒತ್ತುವರಿ ಮಾಡಿಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಬಿಸಿ ಮುಟ್ಟಿಸ್ಬೇಕು. ಫುಟ್ಪಾತ್ಗಳು ಸಾರ್ವಜನಿಕರಿಗೆ ಮುಕ್ತವಾಗಿರಬೇಕು. ಅದು ಈಗ ಸರ್ಕಾರ ಆರಂಭವನ್ನು ಮಾಡಿದೆ. ಆರಂಭದಲ್ಲೇ ಯಶಸ್ಸು ಕೂಡ ಸಿಕ್ಕಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕಾಂಪ್ರಮೈಸ್ ಆಗಲ್ಲ, ಮುಲಾಜೆ ಇರೋದಿಲ್ಲ. ಇಲ್ಲಿ ಎಲ್ಲೆಲ್ಲಿ ಈಗ ಫುಟ್ಪಾತ್ ಮೇಲೆ ಅಥವಾ ರಸ್ತೆ ಮೇಲೆ ವಾಹನಗಳನ್ನು, ವೆಹಿಕಲ್ಗಳನ್ನು ನಿಲ್ಲಿಸ್ತಾ ಇರ್ತಾರಲ್ವ, ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಂಟಕ ಶುರುವಾಗುತ್ತೆ. ಹಾಗಾಗಿನೇ ಈಗ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವರು ವಿರೋಧವನ್ನು ಮಾಡ್ತಾಯಿದ್ರು ವ್ಯಾಪಾರಿಗಳು. ನಾವು ಇಷ್ಟು ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ವಿ, ಹೊಟ್ಟೆಪಾಡಿಗೋಸ್ಕರ ಎಲ್ಲಿ ಹೋಗೋಣ ಇನ್ಮೇಲೆ ಅಂಥೇಳಿ. ಬಟ್ ಅಧಿಕಾರಿಗಳು ಅವರಿಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದರು. ನೀವು ಜಾಗ ಖಾಲಿ ಮಾಡಿ, ಇಲ್ಲದೇ ಇದ್ದರೆ ನಾವು ಮಾತಾಡಲ್ಲ, ಜೆಸಿಬಿ ಮಾತಾಡುತ್ತೆ ಅಂತ. ಯಾರ್ಯಾರು ಸರ್ಕಾರದ ಅಥವಾ ಅಧಿಕಾರಿಗಳ ಮಾತನ್ನು ಕೇಳಿ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೋ ಅವ್ರಿಗೆ ಯಾವುದೇ ರೀತಿ ದಂಡ ಹಾಕುವಂಥ ಅವಕಾಶ ಇರೋದಿಲ್ಲ. ಬಟ್ ಯಾರೆಲ್ಲ ಸೊಕ್ಕಿನಿಂದ ಅದೇ ರೀತಿಯಾಗಿ ಮುಂದುವರೆದಿದ್ರೋ ಅಂಥವ್ರಿಗೆ ನೋಡಿ ಉತ್ತರ ಹೆಂಗೆ ಕೊಟ್ಟಿದ್ದಾರೆ ಅಂಥೇಳಿ. ಈ ರೀತಿಯಾಗಿ ಇನ್ನೂ ಕೂಡ ಬೆಂಗಳೂರು ಕ್ಲೀನ್ ಆಗಬೇಕಾಗಿದೆ. ತೆಗಿರಿ